ಹಾಯ್ ಇಲ್ಲಿದು ಫ್ರೈಡೇ ಮಿನಿ ವ್ಲಾಗ್. ಸಾಮಾನ್ಯವಾಗಿ ನಾವು ಮದುವೆ ಮನೆಗೆ ಹೋದಾಗ ಎಲ್ಲ ಥರ ತರಕಾರಿ ಮತ್ತು ಕಾಳುಗಳನ್ನ ಸೇರಿಸಿ ಒಂದು ಒಳ್ಳೆ ಸಾಂಬಾರು ಮಾಡಿರ್ತಾರಲ್ವ, ಆ ಸಾಂಬಾರ್ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸಾಂಬಾರ್ ಪೌಡರ್ನ ಮನೇಲೆ ಇನ್ಸ್ಟೆಂಟಾಗಿ ರೆಡಿ ಮಾಡಿಕೊಂಡು ಮಾಡ್ತಾ ಇರೋವಂಥದ್ದು. ಮೊದಲು ಒಂದು ಕುಕ್ಕರ್ಗೆ ತೊಗರಿಬೇಳೆ, ಮಸೂರ್ ದಾಲ್, ಟೊಮೊಟೊ, ಅರಿಶಿನ, ಉಪ್ಪು, ನೀರು ಹಾಕಿ ಒಂದು 3 ವಿಷಲ್ ತೆಗಿಸ್ತಾ ಇದ್ದೀನಿ. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಅರ್ಧ ಸ್ಪೂನ್ ಮೆಂತ್ಯ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ ಜೀರಿಗೆ, 4 ಸ್ಪೂನ್ ಧನಿಯಾ, ಸ್ವಲ್ಪ ಕರಿಬೇವು, ಒಂದು 8 ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ಹುರ್ಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅರ್ಧ ಸ್ಪೂನ್ ಗಸಗಸೆ ಸೇರಿಸಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಬ್ಯಾಡ್ಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಾಂಬಾರ್ ಈರುಳ್ಳಿ, ಕರಿಬೇವು, ಅರಿಶಿನ, ಮೊಳಕೆ ಕಟ್ಟಿರೋ ಕಾಳು, ಹಲಸಿನ ಬೀಜ ಹಾಗೆ ತರಕಾರಿಗಳನ್ನ ಸೇರಿಸಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಉಪ್ಪು, ರೆಡಿ ಮಾಡಿ ಇಟ್ಕೊಂಡಿರೋ ಸಾಂಬಾರ್ ಪೌಡರ್, ಹುಣಸೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿಕೊಂಡು ಬೆಂದಿರೋ ತೊಗರಿಬೇಳೆನ ಚೆನ್ನಾಗಿ ಮಸ್ತ್ಬಿಟ್ಟು ಅದಕ್ಕೆ ಸೇರಿಸ್ಕೊಂಡು ಒಂದು ಕುದಿ ಬಂದಮೇಲೆ 1 ಕಪ್ ತೆಂಗಿನಲ್ಲಿ ಹಾಕಿ ಮತ್ತೆ ಚೆನ್ನಾಗಿ ಕುದಿಸ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಈ ಸಾಂಬಾರ್ ರೆಡಿನೇ ಆಗೋಗ್ಬಿಡುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದ್ರ ಜೊತೆಗೆ ಕ್ಯಾರೆಟ್, ಬೀಟ್ರೂಟ್, ಸೌತೆಕಾಯಿ, ಮೊಸರನ್ನ ಹಾಕಿ ಸ್ವಲ್ಪ ರೈತ ತರ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸಿಂಪಲ್ ಆಗಿ ಒಂದು ಎಗ್ ಫ್ರೈ ಕೂಡ ಮಾಡಿದ್ದೆ. ಒಂದು ಪ್ಲೇಟ್ಗೆ ಎಣ್ಣೆ, ಖಾರದ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ, ಅರಿಶಿನ, ಉಪ್ಪು, ಕರಿಬೇವು, ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿರೋ ಮೊಟ್ಟೆ ಮೇಲೆ ಮಸಾಲೆನ ಹಾಕಿ ಕಾದಿರೋ ತವ ಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಇದು ರೆಡಿ ಆಗಿಬಿಡುತ್ತೆ. ಇನ್ನು ಇವತ್ತು ವೇರ್ ಮಾಡಿರೋ ಡ್ರೆಸ್ ಲಿಂಕ್ನ ನಾನು ಇನ್ಸ್ಟಾ ಸ್ಟೋರಿಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್